ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಲಾಸ್ಟ್ ವಿಡಿಯೋಲಿ ನಾವು ಪಾರ್ಟ್ನರ್ಶಿಪ್ ಅಂದರೆ ಏನು, ಪಾರ್ಟ್ನರ್ಶಿಪ್ಪಲ್ಲಿ ಏನೇನು ಕೇಳ್ತಾರೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ರೇಷಿಯೋ ಅಂದರೆ ಏನು, ಪ್ರಾಫಿಟ್ ರೇಷಿಯೋ ಅಂದರೆ ಏನು, ಟೈಮ್ ರೇಷಿಯೋ ಅಂದರೆ ಏನು, ಇವೆಲ್ಲ ಏನು ಡಿಸ್ಕಸ್ ಮಾಡಿ ಕೆಲವೊಂದು ಬೇಸಿಕ್ ಸಮ್ಸ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ರೇಷಿಯೋ ಮತ್ತು ಟೈಮ್ ರೇಷಿಯೋ ಕೇಳಿದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಕ್ವಶನು, 3 ಪಾರ್ಟ್ನರ್ಸ್ start a business with 60,000, 40,000 and 1 lakh respectively. Find the ratio of their profit at the end of the business. ಸೊ ಕ್ವಶನ್ ನೋಡ್ಕೊಂಡ್ರೆ 3 ಪಾರ್ಟ್ನರ್ಸ್ ಸ್ಟಾರ್ಟ್ ಎ ಬಿಸ್ನೆಸ್ ವಿತ್ 60,000, 40,000 and 1 lakh. 3 ಜನ ಪಾರ್ಟ್ನರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೆಷ್ಟು ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಒಬ್ರು 60,000, ಇನ್ನೊಬ್ರು 40,000, ಇನ್ನೊಬ್ರು 1 lakh. ಇವಾಗ ಎ ಬಿ ಸಿ ಅಂತ ತಗೊಂಡ್ರೆ ಫಸ್ಟ್ನೇವನು 60,000 ಕೊಡ್ತಾನೆ, ಸೆಕೆಂಡ್ನೇವನು 40,000 ಕೊಡ್ತಾನೆ, ಮೂರನೇವನು 1 ಲಕ್ಷ ಕೊಡ್ತಾನೆ. ಸೊ ಇವಾಗ ರೆಸ್ಪೆಕ್ಟಿವ್ಲಿ ಅಂದರೆ ಏನಿಲ್ಲ, ಅದು ಕೊಟ್ಟಿರೋ ಲೈನಿಗೆ ಕೊಟ್ಟಿರ್ತಾರಲ್ಲ ಅದನ್ನು ಜಸ್ಟ್ ರೆಸ್ಪೆಕ್ಟಿವ್ಲಿ ಅಂತ ಆ ಒಂದು ವರ್ಡಿಂದ ಅದನ್ನು ನಮಗೆ ಅರ್ಥ ಮಾಡ್ಸೋಕ್ಕೆ ಹೇಳ್ತಾರೆ ಅಷ್ಟೇ. ಸೊ ಅದ್ರಲ್ಲಿ ರೆಸ್ಪೆಕ್ಟಿವ್ಲಿ ಅಂತ ಅಂದರೆ ಅದೇನು ಕನ್ಫ್ಯೂಸನ್ ಆಗಬೇಡಿ. ಸೊ ಕೊಟ್ಟಿರೋದನ್ನ ಲೈನಿಗೆ ತಗೊಳ್ಳಿ ಅಷ್ಟೇ. ರೆಸ್ಪೆಕ್ಟಿವ್ಲಿ ಅಂತ ಅಂದರೆ 3 ಜನ ಎ ಬಿ ಸಿ, ರೆಸ್ಪೆಕ್ಟಿವ್ಲಿ ಅಂತ ಅಂದರೆ ಫಸ್ಟ್ ಎ, ಸೆಕೆಂಡ್ ಬಿ, ಥರ್ಡ್ ಸಿ ಅಂತ ಆ ಒಂದು ಆರ್ಡರ್ ಅಂತ ಅಷ್ಟೇ ರೆಸ್ಪೆಕ್ಟಿವ್ಲಿ ಅಂತ. ಫೈಂಡ್ ದ ರೇಷಿಯೋ ಆಫ್ ದೇರ್ ಪ್ರಾಫಿಟ್ ಅಟ್ ದಿ ಎಂಡ್ ಆಫ್ ದ ಬಿಸ್ನೆಸ್. ಇವಾಗ ಇದು ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ನಮಗೆ ಟೈಮ್ ಕೊಟ್ಟಿಲ್ಲ. ನಮಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಮಾಡಬೇಕು ಅಂತ ನಾವು ಫಸ್ಟೇ ಡಿಸ್ಕಸ್ ಮಾಡಿದ್ವಿ. ಇವಾಗ ನಮಗೆ ಟೈಮ್ ಕೊಟ್ಟಿಲ್ಲ. ಇಲ್ಲಿ ಇಂಥ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಎಲ್ಲರನ್ನೂ ಈಕ್ವಲ್ ಆಗಿ ತೊಗೊಳ್ಳಿ. ಅಂದರೆ ಅವ್ರು ನಮಗೇನು ನಮಗೇನು ಕೊಟ್ಟಿಲ್ವಲ್ಲ, ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಎಕ್ಸ್ಟ್ರಾ ಎಕ್ಸ್ಟೆನ್ಷನ್ಸ್ ಏನು ಕೊಟ್ಟಿಲ್ವಲ್ಲ. ಅಂದರೆ ಇವನು ಇವಾಗ ಬರ್ತಾನೆ, ಅವ್ನು ಅವಾಗ ಹೋಗ್ತಾನೆ, ಅವೆಲ್ಲ ಏನು ಕೊಟ್ಟಿಲ್ಲ. ಡೈರೆಕ್ಟಾಗಿ ಅಟ್ ದಿ ಎಂಡ್ ಆಫ್ ದೇರ್ ಬಿಸ್ನೆಸ್ ಅವರೆಲ್ಲ ಒಟ್ಟಿಗೆ ಸ್ಟಾರ್ಟ್ ಮಾಡಿದಾಗ, ಒಟ್ಟಿಗೆ ಕ್ಲೋಸ್ ಮಾಡಿದಾಗ ಅವ್ರ ಟೈಮ್ ಎಲ್ಲ ಈಕ್ವಲ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾವೆಲ್ಲ 1 ತೊಗೊತೀವಿ. ಇಲ್ಲಿ 4 zeros ತೆಗಿರಿ, 4 zeros ತೆಗಿರಿ, 4 zeros ತೆಗಿರಿ. ಸೊ ಇದು ಮತ್ತೆ 2 3s, 2 2s, 2 5s, 3:2:5 ಇಷ್ಟೇ ಆನ್ಸರ್. ಇಲ್ಲಿ ಈ ಒಂದು ರೇಷಿಯೋದಲ್ಲಿ ಅವ್ರ ಒಂದು ಅವ್ರ ಪ್ರಾಫಿಟ್ ಎಷ್ಟು ಅಂತ ನಮಗೇನು ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು ಪ್ರಾಫಿಟ್ ಎಷ್ಟು ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಲ್ಲಿ ಶೇರ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಒಬ್ಬರು 3, ಒಬ್ಬರು 2, ಒಬ್ಬರು 5. 3 parts, 2 parts, 5 parts. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, 3 ಪಾರ್ಟ್ನರ್ಸ್ ಎ ಬಿ ಆ್ಯಂಡ್ ಸಿ put equal investments into a business for 1 year, 10 months and 6 months respectively. Find the profit sharing ratio at the end of a year. ಸೊ ಇವಾಗ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಅವರು ಈಕ್ವಲ್ ಅಮೌಂಟ್ ಇನ್ವೆಸ್ಟ್ ಮಾಡಿದಾರಂತೆ. ಅವರೇ ಹೇಳ್ತಿದ್ದಾರೆ ಈಕ್ವಲ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ. ಅದು ಎಷ್ಟಾರ ಆಗಿರಲಿ, 1 ಲಕ್ಷ ಆಗಿರಲಿ, 10,000 ಆಗಿರಲಿ, 20,000 ಆಗಿರಲಿ, 1 ಕೋಟಿ ಆಗಿರಲಿ, ಎಷ್ಟಾರ ಆಗಲಿ, ಎಲ್ಲರೂ 3 ಜನನು ಒಂದೇ ಅಮೌಂಟ್ ಕೊಟ್ಟಿದ್ದಾರೆ. ಆದರೆ 3 ಪಾರ್ಟ್ನರ್ಸು ಒಂದೇ ಟೈಮ್ ರೇಷಿಯೋ, ಒಂದೇ ಟೈಮ್ ಪೀರಿಯಡ್ಗೆ ಕೊಟ್ಟಿಲ್ಲ. ಒಬ್ಬರು 1 year ಇನ್ವೆಸ್ಟ್ ಮಾಡಿದ್ದಾರೆ, ಟೋಟಲ್ನ 1 year ಇಟ್ಟಿದ್ದಾರೆ ಆ ಬಿಸ್ನೆಸ್ಸಲ್ಲಿ. ಇನ್ನೊಬ್ರು 10 months ಇಟ್ಟರು, ಆಮೇಲೆ ತೊಗೊಂಡೋಗ್ಬಿಟ್ರು. ಇನ್ನೊಬ್ರು ಬರೀ 6 months ಇಟ್ಟರು, ಆಮೇಲೆ ತೊಗೊಂಡೋಗ್ಬಿಟ್ರು. ಮಧ್ಯದಲ್ಲಿ ಅವ್ರ ಅಮೌಂಟ್ನ ತೊಗೊಂಡ್ಬಿಡ್ತಾರೆ, ಪ್ರಾಫಿಟ್ನ ತೊಗೊಂಡ್ಬಿಡ್ತಾರೆ. ಸೊ ಇವಾಗ ಫೈನ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳ್ತಾ ಇದೆ. ಸೊ ಇವಾಗ ಎ ಬಿ ಸಿ ಈಕ್ವಲ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ 1:1:1 ಆಗಿರುತ್ತೆ. ಅದು ಏನು ಇನ್ವೆಸ್ಟ್ಮೆಂಟು. ಟೈಮ್ ಎಷ್ಟು? ಎ ಬಂದು 1 year ಅಂದರೆ 12 months, ಇನ್ನೊಬ್ಬರು 10 months, ಬಿ ಬಂದು 10 months, ಸಿ ಬಂದು 6 months. ಸೊ ಇದು ನಮಗೆ 2 6s, 2 5s, 2 3s, 6:5:3 ರೇಷಿಯೋದಲ್ಲಿ ಅವ್ರ ಪ್ರಾಫಿಟ್ನ ಶೇರ್ ಮಾಡ್ಕೊತಾರೆ. ಇಷ್ಟೇ ಆನ್ಸರ್ ನಮಗೆ.
ಅಂದರೆ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ 3 ಪಾರ್ಟ್ನರ್ಸ್ ABC ಪುಟ್ ಈಕ್ವಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕೊಟ್ಟಾಗ ಇನ್ವೆಸ್ಟ್ಮೆಂಟ್ ಅನ್ನೋದು ಈಕ್ವಲ್ ಇದ್ದಾಗ ಎಲ್ಲರಿಗೂ 1 ಬರುತ್ತೆ. ಟೈಮ್ ಕೊಟ್ಟಿದ್ದಾರೆ, ಟೈಮ್ ತೊಗೊಂಡು ರೇಷಿಯೋ ಮಾಡ್ಬೇಕಾದ್ರೆ ಇಂಟು ಮಾಡಿ ಎಷ್ಟು ಪಾರ್ಟ್ಸ್ ಅಂತ ಕಂಡುಹಿಡ್ಕೊಂಡು ಅಷ್ಟು. ಸೊ ನೆಕ್ಸ್ಟ್ ಕ್ವಶನ್ನು 3 ಪಾರ್ಟ್ನರ್ಸ್ ರಾಮು, ಕೃಷ್ಣ and Venkat start a business investing rupees 80,000, rupees 60,000 and rupees 50,000 respectively. They continue in a business for 9 months, 8 months and 1 year respectively. Find their profit sharing ratio at the end of 1 year. ಸೊ ಕ್ವಶನ್ ನೋಡಿಕೊಂಡ್ರೆ 3 ಜನ ರಾಮು, ಕೃಷ್ಣ ಆ್ಯಂಡ್ ವೆಂಕಟ್ ಅನ್ನೋರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೆಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ ರಾಮು 80,000 ಇನ್ವೆಸ್ಟ್ ಮಾಡ್ತಾನೆ, ಕೃಷ್ಣ 60,000, ಅದಾದಮೇಲೆ ವೆಂಕಟ್ಟು 50,000. ಸೊ ಇದು ಅವ್ರದ್ದು ಇನ್ವೆಸ್ಟ್ಮೆಂಟು. ಅದಾದಮೇಲೆ ಟೈಮು ಎಷ್ಟು ತಿಂಗಳು ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ ರಾಮು, ಕೃಷ್ಣ, ವೆಂಕಟ್ ಅಲ್ವಾ, 50,000 ರೆಸ್ಪೆಕ್ಟ್. ದೇ ಕಂಟಿನ್ಯೂ ಎ ಬಿಸ್ನೆಸ್ ಫಾರ್ 9 months, 8 months and 1 year. ಇವನು 9 months, ಇವನು 8 months, ಇವನು 12 months. ಸೊ ಇವಾಗ ನಮಗೆ ಸಿಂಪ್ಲಿಫೈ ಮಾಡಿಕೊಂಡ್ರೆ ಇಲ್ಲಿ 4 zeros, 4 zeros, 4 zeros ಕಂಪ್ಲೀಟ್ ಆಯ್ತಲ್ವಾ. ಸೊ ಮತ್ತೆ ನಮಗೆ ಈ ಮೂರು ಈಕ್ವಲ್ ಇದೆ ಅಂದರೆ ಈ ಮೂರು ಒಂದೇ ನಂಬರಿಂದ ಡಿವೈಡ್ ಮಾಡ್ಬೋದು ನೋಡಿ. 4 2s 8, 4 2s 8, 4 3s 12. ಅದಾದಮೇಲೆ ಮತ್ತೆ ನಮಗೆ ಈ ಮೂರು ಒಂದೇ ನಂಬರಿಂದ ಡಿವೈಡ್ ಮಾಡ್ಬೋದು. 3 3s 9, 3 2s 6, 3 1s 3. ಸೊ ಇದು ನಮಗೆ 2 3s 6, 2 2s 4, 5 1s 5, 6:4:5 ರೇಷಿಯೋದಲ್ಲಿ ಇವರು ಪ್ರಾಫಿಟ್ನ ಶೇರ್ ಮಾಡ್ಕೊತಾರೆ. ಅಂದರೆ ನಾವು ಇಲ್ಲಿ 3 ಕ್ವಶನ್ಸ್ ಮಾಡಿದ್ವಿ. ಯಾವುದು ಫಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ಈಕ್ವಲ್ ಕೊಟ್ಟರೆ ಟೈಮ್ ಅನ್ನೋದು ಕೊಟ್ಟಿಲ್ಲ ಅಂತ ಅಂದರೆ ಕಾನ್ಸ್ಟೆಂಟ್ ಆಗಿ ತೊಗೊಳ್ಳಿ ಅಂತ. ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಈಕ್ವಲ್ ಅಂತ ಕೊಟ್ಟರೆ ಅದನ್ನು ಕೂಡ ಈಕ್ವಲ್ ಆಗಿ ತೊಗೊಳ್ಳಿ 1:1:1 ಅಂತ. ಇದರಲ್ಲಿ 2 ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡುಹಿಡಿತೀವಿ. ಇದಾದಮೇಲೆ ನಮಗೆ ಅವ್ರದ್ದು ಯಾರ್ದು ಒಬ್ರದ್ದು ಏನೂ ಕೊಟ್ಟಿಲ್ಲ, ಒಬ್ಬರು ಪ್ರಾಫಿಟ್ ಯಾರ್ದಾದ್ರು ಕೊಟ್ಟಿದ್ರು ನಾವು ಮಿಕ್ಕಿದ್ದೆಲ್ಲರದು ಕಂಡುಹಿಡಿಬೋದಿತ್ತು. ಸೊ ಯಾರ್ದು ಕೊಟ್ಟಿಲ್ಲದೆ ಇರೋದ್ರಿಂದ ನಮ್ಮ ಆನ್ಸರ್ ಬರೀ ಇಷ್ಟೇ ಆಗುತ್ತೆ. ಇದು ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಯಿತು ಅಂತಂದರೆ ನೋಡಿ, ಈಗ 80,000 ಐತೆ ಕರೆಕ್ಟಾ, 60,000 ಇದೆ ಕರೆಕ್ಟಾ, 50,000 ಇತ್ತು. ನಾನು 3 ನಂಬರು ಈಕ್ವಲಾಗಿ ಡಿವೈಡ್ ಆಗಬೇಕು ಅಂತ ಹೇಳಿದ್ದೆ. 9 months ಅಂದರೆ 1 ನಂಬರಿಂದ ಡಿವೈಡ್ ಆಗಬೇಕು. ಇದು 8 months, ಇದು 12 months. ಈಗ ನಾನು ಇಲ್ಲಿ 4 0 4 0 4 0 ಕ್ಯಾನ್ಸಲ್ ಮಾಡಿದೆ. ಈಗ ಈ 3 ಯಾವುದರಿಂದ ಒಂದು ನಂಬರಿಂದ ಡಿವೈಡ್ ಆಗುತ್ತಾ? ಇವೆರಡು 1 ನಂಬರಿಂದ ಆಗುತ್ತೆ, ಇವೆರಡು 1 ನಂಬರಿಂದ ಆಗುತ್ತೆ. ಬಟ್ ಈ 3 ಒಂದೇ ನಂಬರಿಂದ ಆಗಲ್ಲ. ಈ 3 ಒಂದೇ ನಂಬರಿಂದ ಆಗುತ್ತಾ? ಆಗಲ್ಲ. ಓಕೆ, ಮಲ್ಟಿಪ್ಲೈ ಮಾಡಿ ನೋಡಿ. 9 8s 72, 6 8s 48, 12 5s 60. ಇದು ನಮಗೆ ಒಂದೇ ನಂಬರಿಂದ ಹೋಗುತ್ತೆ. ಇದು ಯಾವುದು? 12 6s 72, 12 4s 48, 12 5s 60. ಇಲ್ಲಿ ಏನು ಬಂತು ನಿಮಗೆ? 6:4:5 ಬಂತು. ಇಲ್ಲೂ ಕೂಡ ಅದೇ ಬಂತಲ್ವಾ. ಅಂದರೆ ಈ 3 ನಂಬರ್ ಹೆಂಗೆ, ಈ 3 ಇದರಲ್ಲಿರೋದು ಯಾವ್ದಾದ್ರು ಒಂದು, ಇದರಲ್ಲಿರೋದು ಯಾವ್ದಾದ್ರು ಒಂದು, ಇವೆರಡರಲ್ಲಿರೋದು ಯಾವ್ದಾದ್ರು ಒಂದು, ಈ ಅಂದರೆ ಅರ್ಥ ಆಗ್ತಿದೆ ತಾನೆ. ಇವೆರಡರಲ್ಲಿ ಯಾವ್ದಾದ್ರು 1 ನಂಬರು, ಇವೆರಡರಲ್ಲಿ ಯಾವ್ದಾದ್ರು 1 ನಂಬರು, ಇವೆರಡರಲ್ಲಿ ಯಾವ್ದಾದ್ರು 1 ನಂಬರು. ಸೊ ಈ ಟೋಟಲ್ ಈ 3ರಲ್ಲಿ ಹೋಗುವಂಥ ನಂಬರಿಂದ ನಾವು ಡಿವೈಡ್ ಮಾಡಿದ್ರೆ ಅವಾಗ ನಾವು ಡಿವೈಡ್ ಮಾಡ್ಬೋದು. 3 ಹೋಗಬೇಕು 1 ನಂಬರಿಂದ. ಸೊ ನಾನು ಇಲ್ಲಿ ಏನು ಮಾಡಿದೆ, ಈ 9 ಇತ್ತು, 6 ಇತ್ತು, ಇದು ನನಗೆ 3 ಇತ್ತು. ಸೊ ಈ 3 ಡಿವೈಡ್ ಆಯಿತು. ಅರ್ಥ ಆಗ್ತಿದಿಲ್ವಾ? ಸೊ 2 ನಂಬರಿಂದ ಈ ಎರಡರಲ್ಲಿ ಯಾವ್ದಾರು ಒಂದು, ಈ ಎರಡರಲ್ಲಿ ಯಾವ್ದಾರು ಒಂದು, ಈ ಎರಡರಲ್ಲಿ ಯಾವ್ದಾರು ಒಂದು. ಸೊ ಇದರಲ್ಲಿ ಇದೋಯ್ತು, ಇದರಲ್ಲಿ ಇದೋಯ್ತು, ಇದರಲ್ಲಿ ಇದೋಯ್ತು, ಈ 3 ಹೋಯ್ತು. ಸೊ ಅದರಿಂದ ಒಂದೇ ನಂಬರಿಂದ ಡಿವೈಡ್ ಮಾಡೋಕ್ಕಾಯ್ತು, ಅದಕ್ಕೆ ಮಾಡಿದೆ. ಇದು ಕೂಡ ಹಂಗೇನೆ. ಸೊ ಇಲ್ಲಿ ಕೂಡ ನಿಮಗೆ ಯಾವ್ದಾದ್ರು ಇವೆರಡರಲ್ಲಿ ಯಾವ್ದಾರು 1 ನಂಬರು, ಇವೆರಡರಲ್ಲಿ ಯಾವ್ದಾರು 1 ನಂಬರು, ಇವೆರಡರಲ್ಲಿ ಯಾವ್ದಾರು 1 ನಂಬರು ಒಂದೇ ನಂಬರಿಂದ ಡಿವೈಡ್ ಆದರೆ ಅದನ್ನು ನೀವು ಮಾಡ್ಬೋದು. ಅದನ್ನು ಮೇಲ್ಗಡೆ 1 ನಂಬರ್ ಇಲ್ಲಿ ತೊಗೊಂಡು 1 ನಂಬರ್ ಇಲ್ಲಿ ತೊಗೊಂಡು 1 ನಂಬರ್ ಎಲ್ಲರೂ ತೊಗೊಬೋದು. 1 ನಂಬರ್ ಇಲ್ಲಿ ತೊಗೊಂಡ್ರೆ 2 ನಂಬರ್ ಮೇಲಾದ್ರು ತೊಗೊಬೋದು. ಸೊ ಅರ್ಥ ಆಗ್ತಿದೆಯಲ್ವಾ?
ಸೊ ಹೆಂಗೆ ಮಾಡೋದು ನಿಮಗೆ ರೇಷಿಯೋ ಬರುತ್ತೆ. ಇಲ್ಲ ಇದು ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ ಈ ಥರ ಮಾಡಿ, ಡೈರೆಕ್ಟಾಗಿ ಮೇಲ್ಗಡೆ ಇರೋದನ್ನ ಕ್ಯಾನ್ಸಲ್ ಮಾಡ್ತೀರಾ, ಡಿವೈಡ್ ಮಾಡ್ತೀರಾ. ಆಗಿಲ್ಲ ಅಂತಂದರೆ ಮಲ್ಟಿಪ್ಲೈ ಮಾಡಿ ಅದಾದ್ಮೇಲೆ ಡಿವೈಡ್ ಮಾಡ್ಕೊ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ನು, ಟೂ ಪಾರ್ಟ್ನರ್ಸ್ ಕೇಶವ್ and Radha invest rupees 18 lakhs and 20 lakhs for 10 months and 12 months respectively. Find the ratio of profits at the end of 1 year. ಸೊ ಸೊಲ್ಯೂಷನ್ ಹಿಂಗೆ, ಟೂ ಪಾರ್ಟ್ನರ್ಸ್ ಕೇಶವ್ ಒಂದು ರಾಧಾ ಇನ್ವೆಸ್ಟ್ ಮಾಡಿದ್ದಾರೆ. ಎಷ್ಟು? ಒಬ್ಬ ಕೇಶವ್ ಮತ್ತು ರಾಧಾ 18 lakhs, ಇನ್ನೊಬ್ಬ ರಾಧಾ ಎಷ್ಟು? 20 lakhs. ಸೊ ಫಾರ್ 10 months and 12 months, ಕೇಶವ್ ಅನ್ನೋನು 10 months, ರಾಧಾ ಅನ್ನೋನು 12 months ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇದೇನಿದು ಇನ್ವೆಸ್ಟ್ಮೆಂಟು, ಇದು ಟೈಮು. ಇವಾಗ ನಮಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಕು. ಸೊ ಇಲ್ಲಿ 1 2 3 4 5 zeros ತೆಗಿರಿ, ಇಲ್ಲಿ 1 2 3 4 5 zeros ತೆಗಿರಿ. ಇಲ್ಲಿ ಇದಕ್ಕೂ ನಂಬರ್ ಮ್ಯಾಚ್ ಇದೆ ನೋಡಿ, 10 1s 10 2s, ಆಮೇಲೆ 6 2s 6 3s 3 1s ಹಿಂಗೆ ಮಲ್ಟಿಪ್ಲೈ ಮಾಡ್ಬೇಕು. ಆಮೇಲೆ ಹಿಂಗೆ ಮಾಡ್ಬಿಟ್ಟಿರೋ 3 1s 3 2 1s 2 2s 4. ಸೊ 3:4 ರೇಷಿಯೋದಲ್ಲಿ ಅವ್ರ ಪ್ರಾಫಿಟ್ನ ಶೇರ್ ಮಾಡ್ಕೊಂಡಿರ್ತಾರೆ. ಎಷ್ಟು ಪ್ರಾಫಿಟ್ ಅಂತ ಕೊಟ್ಟಿಲ್ಲ. ಸೊ ನಮಗೆ ಇಲ್ಲಿಗೆ ಆನ್ಸರ್ ಮುಗಿದೋಗುತ್ತೆ. ಸೊ ಇವಾಗ ನೆಕ್ಸ್ಟ್ ಕ್ವಶನು, ದಿ ಕ್ಯಾಪಿಟಲ್ಸ್ ಆಫ್ 3 partners are in the ratio 5:2:3 and their profit sharing ratio is 10:8:9. Find the ratio of terms of their investment. ಸೊ ಕ್ವಶನು ನಮಗಿಲ್ಲಿ ಏನು ಕೊಟ್ಟು, ಇನ್ವೆಸ್ಟ್ಮೆಂಟ್ ರೇಷಿಯೋ ಕೊಟ್ಟಿದ್ದಾರೆ ಮತ್ತು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ. ಈಗ ಕ್ಯಾಪಿಟಲ್ಸ್ ಆಫ್ 3 partners A B C ಅಂತ ತಗೊಂಡ್ರೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 5:2:3 ಕೊಟ್ಟಿದ್ದಾರೆ. ಟೈಮು ಕೊಟ್ಟಿಲ್ಲ, ಟೈಮೇ ಕೇಳ್ತಾ ಇರೋದು ನಮಗೆ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ ಎಷ್ಟು? 10:8:9. ಇವಾಗ ನಮಗೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ಟೈಮ್ ರೇಷಿಯೋ ಕೇಳ್ತಾ ಇದ್ದಾರೆ. ಸೊ ಟೈಮ್ ರೇಷಿಯೋ ಕಂಡುಹಿಡಿಬೇಕು ಅಂತಂದರೆ ನಾವು ಇನ್ವೆಸ್ಟ್ಮೆಂಟ್ ರೇಷಿಯೋ ಡಿವೈಡೆಡ್ ಬೈ ಟೈಮ್ ರೇಷಿಯೋ ಕಂಡುಹಿಡಿಬೇಕು ಅಂತ ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ ರೇಷಿಯೋ ಮಾಡಬೇಕು. ಸೊ ಈ ಒಂದು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು? ಏದು 10 ಡಿವೈಡ್ ಬೈ ಇನ್ವೆಸ್ಟ್ಮೆಂಟ್ ಎಷ್ಟು? ಡಿವೈಡ್ ಬೈ 2. 5:10 ಡಿವೈಡ್ ಬೈ 2 ಇಷ್ಟು. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಬಿ ಎಷ್ಟು? 8 ಡಿವೈಡ್ ಬೈ 2 ಇಷ್ಟು 9 ಡಿವೈಡೆಡ್ ಬೈ 3. ಸೊ 5 1s 5 2s 2 1s 2 4s 3 1s 3 3s 2 4 3 2 4 3. ಸೊ ಟೈಮ್ ರೇಷಿಯೋ ಎಷ್ಟು ಬರುತ್ತೆ ಅಂತಂದರೆ 2:4:3 ಬರುತ್ತೆ. ಸೊ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಈ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. 5 × 2s 10 2 4s 8 3 3s 9. ಅಂದರೆ ಇಲ್ಲಿ 10 8 9 ಇದ್ದಾಗ 5ಗೂ 10ಗೂ ಏನು ಸಂಬಂಧ? 5 × 2. 2ಗೂ 8ಗೂ ಏನು ಸಂಬಂಧ? 2 × 4. 3ಗೂ 9ಗೂ ಏನು ಸಂಬಂಧ? 3 × 3 ಅಂತ ನೀವು ಡೈರೆಕ್ಟಾಗಿ ಬರೆದ್ಬಿಡ್ತೀರಿ. ಮತ್ತೆ ಇದಕ್ಕೆಲ್ಲ ಟೈಮ್ ಎಲ್ಲ ವೇಸ್ಟ್ ಮಾಡ್ತಿರಲ್ಲ. ಸರಿನಾ? ಅರ್ಥ ಆಗ್ತಿದೆ ತಾನೆ? ಸೊ ನೆಕ್ಸ್ಟ್ ಕ್ವಶನ್, 3 partners invest their capitals for time period which are in the ratio 2:3:4 and they have shared the total profit in the ratio 5:4:3. Find the
ರೇಷಿಯೋ ಆಫ್ ದೇರ್ ರೆಸ್ಪೆಕ್ಟಿವ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್. ಇಲ್ಲಿ ನಮಗೆ ಇವಾಗ ಇನ್ವೆಸ್ಟ್ಮೆಂಟ್ ರೇಷಿಯೋ ಕೇಳ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಸೊ 3 ಜನ ಪಾರ್ಟ್ನರ್ಸು ಇನ್ವೆಸ್ಟ್ ದರ್ ಕ್ಯಾಪಿಟಲ್ ಫಾರ್ ಟೈಮ್ ಪೀರಿಯಡ್ ವಿಚ್ ಆರ್ ಇನ್ ದ ರೇಷಿಯೋ 2:3:4. ಎ ಬಿ ಸಿ ಅಂತ ತಗೊಂಡ್ರೆ ಇನ್ವೆಸ್ಟ್ಮೆಂಟ್ ಗೊತ್ತಿಲ್ಲ, ಟೈಮ್ ಪೀರಿಯಡ್ ಎಷ್ಟು ಅಂತ ಅಂದರೆ ರೇಷಿಯೋ ಕೊಟ್ಟಿದ್ದಾರೆ, ಎಷ್ಟು 2:3:4 ಕೊಟ್ಟಿದ್ದಾರೆ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೂಡ ಕೊಟ್ಟಿದ್ದಾರೆ. ದೇ ಹ್ಯಾವ್ ಶೇರ್ ದ ಟೋಟಲ್ ಪ್ರಾಫಿಟ್ ಇನ್ ದ ರೇಷಿಯೋ 5:4:3. ಇವಾಗ ನಮ್ಗೇನು ಕೇಳ್ತಾ ಇದ್ದಾರೆ? ಇನ್ವೆಸ್ಟ್ಮೆಂಟ್ ರೇಷಿಯೋ ಕೇಳ್ತಾ ಇದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ರೇಷಿಯೋ ಬೇಕು ಅಂತಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಡಿವೈಡ್ ಬೈ ಟೈಮ್ ರೇಷಿಯೋ ಮಾಡಬೇಕು. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ 5/2:4/3:3/4 ಬರುತ್ತೆ. ಇದು ಯಾವುದೂ ಡಿವೈಡ್ ಆಗಲ್ಲ. ಸೊ ಇವಾಗ ಏನು ಮಾಡೋಣ? LCM ತೊಗೊಂಡು ಹೈಯೆಸ್ಟ್ ನಂಬರ್ ಯಾವುದು? 4. 4 2s 8. 8 3ಇಂದ ಹೋಗುತ್ತಾ? ಹೋಗಲ್ಲ. 4 3s 12. 4ಇಂದ ಹೋಗುತ್ತೆ, 3ಇಂದ ಹೋಗುತ್ತೆ, 2ಇಂದ ಹೋಗುತ್ತೆ. ಸೊ 12 ನಮ್ಮ LCM ಆಗಿರುತ್ತೆ. ಸೊ 2 1s 2 12. ಇಲ್ಲಿ 12 ಇರುತ್ತಲ್ಲ, ಅಂದರೆ 5/2 × 12 ಮಾಡಬೇಕಲ್ಲ, 12 LCM ಅಲ್ವಾ? 2 1s 2 6 6 5s 30. ಅದೇ ಥರ ಇಲ್ಲಿ 4/3 × 12 ಇರುತ್ತೆ, 3 1s 3 4s 4 4s 16. ಅದೇ ಥರ 3/4 4 × 3 ಇರುತ್ತೆ, 3 3s 9. ಸೊ 12 12 ಎಲ್ಲದಲ್ಲಿ ಈಕ್ವಲ್ ಆಗಿರುತ್ತೆ. ಸೊ 30:16:9. ಅಯ್ಯೋ ಕಾಣಿಸೇ ಇಲ್ವಾ? ಅಂದರೆ ಇದು ನಾನು LCM ತೊಗೊಂಡಿದ್ದೀನಿ, 12 ಬಂತು. 30:16:9 ಹೆಂಗೆ ಬಂತು ಅಂದರೆ 5/2 × 12 ಅಂದರೆ ಇಲ್ಲಿ 12 LCM ತೊಗೊಂಡು ಇದು ಮಾಡ್ತೀವಲ್ಲ, ಕ್ಯಾನ್ಸಲ್ ಮಾಡಿದ್ರೆ 2 1s 2 6s 12, 5 6s 30. ಅದೇ ಥರ 4/3 × 2 ಅಂದರೆ 3 4s 12, 4 4s 16, 3/4 × 4 1s 4, 4 3s 12, 3 3s 9 /12 ಇರುತ್ತೆ. 12 ಯಾವ್ದಾದ್ರು ಕಾಮನ್ನು, ಅದಕ್ಕೆ 30:16:9 ಬಂತು. ಸೊ ಇದು ನಮಗೆ ಪ್ರಾಫಿಟ್ ರೇಷಿಯೋ 13:16:9 ಬರುತ್ತೆ. ಇಲ್ಲ ನಾನು ಕ್ರಾಸ್ ವೆರಿಫೈ ಮಾಡ್ತೀನಿ ಅಂತ ಅಂದರೆ ನೀವು ಬೇಕಂದರೆ 30 × 2 ಎಷ್ಟು ಬರುತ್ತೆ? 60. 16 × 3 ನಿಮಗೆ 16 6 16 3s 48 ಬರುತ್ತೆ. ಮತ್ತು 9 4s ನಿಮಗೆ 36 ಬರುತ್ತೆ. ಸೊ ಇದು ಮತ್ತೆ ನಮಗೆ 12ಇಂದ ಹೋಗುತ್ತೆ. 12 5s 60, 12 4s 48, 12 3s 36 ಬಂತಾ? ಇದೇ ರೇಷಿಯೋ. ಸೊ ಇದು ಕೂಡ ಮ್ಯಾಚ್ ಆಯ್ತಲ್ವಾ? ಅರ್ಥ ಆಯ್ತಲ್ವಾ? ಈಸಿ ಅಲ್ವಾ? ಸೊ ಏನಾದರೂ ಅರ್ಥ ಆಗ್ತಿದೆ ನನಗೆ ರೆಗ್ಯುಲರಾಗಿ, ಅಂದರೆ ಇವಾಗ ಇನ್ನೂ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಒಂದು ಚಾನಲ್ ಇದೆ ಅಂತ. ಸೊ ಸದ್ಯಕ್ಕೆ ಇವಾಗ ನೋಡ್ತಿರೋ ರೆಗ್ಯುಲರಾಗಿ ಒಂದು 3 ರಿಂದ 4 ಜನ ಅಷ್ಟೇ. ಸೊ ಇನ್ ಕೇಸ್ ನೀವು ಇದನ್ನು 1 ವರ್ಷನೋ 2 ವರ್ಷನೋ 3 ವರ್ಷ ಆದಮೇಲೆ ಯಾರೋ ನೋಡ್ತಿದ್ರೆ, ಅವಾಗ ನಾನು ಎಲ್ಲಿರ್ತೀನೋ ಗೊತ್ತಿಲ್ಲ, ನೀವು ಎಂತಕ್ಕೆ ಓದ್ತಾ ಇರ್ತೀರೋ ಅಂತ ನಿಮಗೆ ಗೊತ್ತಿರುತ್ತೆ, ನಾನು ಎಲ್ಲಿರ್ತೀನೋ ಗೊತ್ತಿಲ್ಲ. ಅವಾಗೂ ಏನಾದ್ರು ಈ ಚಾನಲ್ ಕಂಟಿನ್ಯೂ ಆಗ್ತಿದ್ರೆ, ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಇವಾಗ ನಾವು ಮೇಯ್ನ್ ಥಿಂಗು ವರ್ಕಿಂಗ್ ಪಾಠ ಮತ್ತು ಸ್ಲೀಪಿಂಗ್ ಪಾಠ ಬಗ್ಗೆ ಇವಾಗಿನ ಕ್ವಶನ್ಸಿಂದ ನೋಡ್ಕೋಣ. ಸೊ ಎ ಆ್ಯಂಡ್ ಬಿ ಇದ್ದಾರೆ. ಬೀಯಿಂಗ್ ವರ್ಕಿಂಗ್ ಆ್ಯಂಡ್ ಸ್ಲೀಪಿಂಗ್ ಪಾರ್ಟ್ನರ್ಸ್. ಸ್ಟಾರ್ಟ್ ಎ ಬಿಸ್ನೆಸ್ ವಿತ್ ₹5,000 and 8,000 respectively. It is agreed to give 22% of total profit to A for managing the business, and the remaining is shared in the ratio of their capitals. Find total profit if A's share is ₹2,028. ಸೊ ಕ್ವಶನ್ನು ಇವಾಗ ಇದರಲ್ಲಿ ವರ್ಕಿಂಗ್ ಸ್ಲೀಪಿಂಗ್ ಪಾರ್ಟ್ನರ್ ಇಬ್ಬರು ಇದ್ದಾರೆ, ಓಕೆನಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಇಲ್ಲಿ ಕ್ವಶನ್ ನೋಡ್ಕೊಂಡು ಏನು ಕೊಟ್ಟಿದ್ದಾರೆ? ಎ ಆ್ಯಂಡ್ ಬಿ ಬೀಯಿಂಗ್ ವರ್ಕಿಂಗ್ ಆ್ಯಂಡ್ ಸ್ಲೀಪಿಂಗ್ ಪಾರ್ಟ್ನರ್ಸ್. ಇಬ್ಬರು ಎ ಆ್ಯಂಡ್ ಬಿ ಇದ್ದಾರೆ, ಪಾರ್ಟ್ನರ್ಸ್ ಇದ್ದಾರೆ. ಅದರಲ್ಲೊಬ್ಬರು ವರ್ಕಿಂಗ್ ಪಾರ್ಟ್ನರು, ಇನ್ನೊಬ್ಬರು ಸ್ಲೀಪಿಂಗ್ ಪಾರ್ಟ್ನರ್. ವರ್ಕಿಂಗ್ ಪಾರ್ಟ್ನರ್ ಅಂತ ಅಂದರೆ
ಅವರು ಇನ್ವೆಸ್ಟ್ ಮಾಡಿರ್ತಾರೆ, ಜೊತೆಗೆ ಕೆಲಸ ಕೂಡ ಮಾಡ್ತಾರೆ. ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಜೊತೆಗೆ ಕೆಲಸ ಕೂಡ ಮಾಡ್ತಾರೆ. ಸ್ಲೀಪಿಂಗ್ ಪಾರ್ಟ್ನರ್ ಅಂದರೆ ಅವ್ರು ಏನು ವರ್ಕ್ ಮಾಡಲ್ಲ, ಜಸ್ಟ್ ಇನ್ವೆಸ್ಟ್ ಮಾಡಿರ್ತಾರೆ. ಅವರಿಬ್ಬರು ಸೇರಿಸಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅವ್ರದ್ದು ಇನ್ವೆಸ್ಟ್ಮೆಂಟ್ ಎಷ್ಟು? ಒಬ್ರದ್ದು 5,000, ಇನ್ನೊಬ್ರದ್ದು 8,000. ಓಕೆನಾ? ಇಟ್ ಈಸ್ ಅಗ್ರೀಡ್ ಟು ಗಿವ್ 22% ಆಫ್ ಟೋಟಲ್ ಪ್ರಾಫಿಟ್ ಟು ಎ. ಟೋಟಲ್ ಪ್ರಾಫಿಟಲ್ಲಿ 22% ಪ್ರಾಫಿಟ್ ಎಗೆ ಕೊಡಬೇಕಂತ ಡಿಸೈಡ್ ಮಾಡ್ಕೊತಾರೆ. ಫಾರ್ ಮ್ಯಾನೇಜಿಂಗ್ ದ ಬಿಸ್ನೆಸ್ ಆ್ಯಂಡ್ ದ ರಿಮೈನಿಂಗ್ ಈ ಶೇರ್ಡ್ ಇನ್ ದ ರೇಷಿಯೋ ಆಫ್ ದೇರ್ ಕ್ಯಾಪಿಟಲ್ಸ್. ಪ್ರಾಫಿಟಲ್ಲಿ ಈಗ ಟೋಟಲ್ 100% ಪ್ರಾಫಿಟ್ ಅಂತ ಅಂದರೆ ಅದರಲ್ಲಿ 20% ಫಸ್ಟು ಎ ಕೊಟ್ಬಿಟ್ಟು ಅದ್ರಲ್ಲಿ ಮಿಕ್ಕಿದ್ನ ಅವರು ಡಿವೈಡ್ ಮಾಡ್ಕೊತಾರೆ. ಅವರ ಯಾವ ರೇಷಿಯೋ, ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ರೇಷಿಯೋ ಇರುತ್ತಲ್ಲ, ಅದೇ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ, ಅದರಿಂದ ನಮಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರುತ್ತಲ್ವ. ಸೊ ಆ ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಆ ಪ್ರಾಫಿಟ್ಸ್ನ ಶೇರ್ ಮಾಡ್ಕೊತಾರೆ. ಇವಾಗ ಏದು ಫೈಂಡ್ ದ ಟೋಟಲ್ ಪ್ರಾಫಿಟ್ ಇಫ್ ಎ ಶೇರ್ ಇಸ್ 2028. ಇವಾಗ ಏದು 2028 ಆಗಿದ್ದರೆ ಟೋಟಲ್ ಪ್ರಾಫಿಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಫಸ್ಟ್ ನಾವೇನು ಮಾಡೋಣ, ಫಸ್ಟ್ ಥಿಂಗ್ ಏನು ನೋಡೋಣ ಅಂತ ಅಂದರೆ ಇಲ್ಲಿ ಇಟ್ ಈಸ್ ಅಗ್ರೀಡ್ ಟು ಗಿವ್ 22% ಆಫ್ ಟೋಟಲ್ ಪ್ರಾಫಿಟ್ ಟು ಎ ಫಾರ್ ಮ್ಯಾನೇಜಿಂಗ್ ದ ಬಿಸ್ನೆಸ್. ಅಂದರೆ ಈಗ 100% ಅಂತ ಪ್ರಾಫಿಟ್ ಅಂತ ತಗೊಂಡ್ರೆ ಅದರಲ್ಲಿ 22% ಎ ಕೊಡಬೇಕಂತೆ. ಇದು ಎ ಕೊಟ್ಬಿಟ್ರೆ ಮಿಕ್ಕಿದ್ದೆಷ್ಟು? 78%. ಕರೆಕ್ಟ್ ಅಲ್ವಾ? ಈ 78%ಅಲ್ಲಿ ಎ ಮತ್ತು ಬಿ ಮತ್ತೆ ಶೇರ್ ಮಾಡ್ಕೊತಾರೆ. ಈ 22% ಯಾಕೆ ಕೊಟ್ಟರು ಅಂತ ಅಂದರೆ ಅವ್ರು ಕೆಲಸ ಮಾಡಿದ್ದಕ್ಕೆ, ವರ್ಕಿಂಗ್, ಇವನು ಕೆಲಸ ಮಾಡಿದ್ನಲ್ಲ, ಎ ಕೆಲಸ ಮಾಡಿದ್ನಲ್ಲ ಬಿಸ್ನೆಸ್ಸಲ್ಲಿ, ಅದಕ್ಕೋಸ್ಕರ ಅವ್ನಿಗೆ 22% ಫಸ್ಟ್ ಕೊಟ್ಬಿಡ್ತಾರೆ. ಸೊ ಇವಾಗ ಎ ಎಷ್ಟು ಇನ್ವೆಸ್ಟ್ ಮಾಡ್ದ? ಇವಾಗ 78% ಐತೆ ನಮಗೆ ಟೋಟಲ್ ಪ್ರಾಫಿಟ್ ಉಳಿದಿರೋದು. ಕರೆಕ್ಟ್ ಅಲ್ವಾ? ಇದರಲ್ಲಿ ಎ ಮತ್ತು ಏನು ಶೇರ್ ತೊಗೊತಾನೆ, ಬಿ ಅವ್ನ ಶೇರ್ ತೊಗೊತಾನೆ, ಎ ಅವ್ನ ಶೇರ್ ತೊಗೊತಾನೆ. ಈ ಶೇರ್ ಎಷ್ಟು ಅಂತ ಕಂಡುಹಿಡಿಯೋಕ್ಕೆ ನಾವು ರೇಷಿಯೋ ತೊಗೊಳ್ಳೋಣ. ಸೊ ರೇಷಿಯೋ ಕಂಡುಹಿಡಿಬೇಕಂದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟು 5,000, ಇವನು 8,000. ಸೊ ನಮಗೆ ಟೈಮ್ ಏನು ಕೊಟ್ಟಿಲ್ಲ, ಸೊ ಅದನ್ನು 1 ಅಂತ ಈಕ್ವಲ್ ಆಗಿ ತೊಗೊಬೋದು. ಸೊ ಇಲ್ಲಿ 3 zeros, ಇಲ್ಲಿ 3 zeros ಆಯಿತು. ಸೊ ಇದು 5:8%. 5 ಇಟ್ಸ್ 8 ಪಾರ್ಟ್ಸ್. ಎ 5 ಪಾರ್ಟ್ಸು, ಬಿ 5 ಪಾರ್ಟ್ಸು. ಈ ಒಂದು ರೇಷಿಯೋ 5:8 ರೇಷಿಯೋದಲ್ಲಿ ಅವರು ತಗೊತಾರೆ. ಓಕೆನಾ? ಆದರೆ ಇವಾಗ ಹುಷಾರಾಗಿ ನೋಡಿ, ಏದು ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದಾರೆ ಎಷ್ಟು? ಏದು ಟೋಟಲ್ ಪ್ರಾಫಿಟ್ 2028. ಆದರೆ ಇದು ಎಷ್ಟು ಪಾರ್ಟ್ಸ್ ಆಗಿರುತ್ತೆ ಅಂದರೆ ಇದು 2028 ಅನ್ನೋದು ನಮಗೆ ಬರೀ ಈ ಒಂದು 78% ಬಂದಿರೋ ರೇಷಿಯೋ ಮಾತ್ರ ಅಲ್ಲ, ಈ 22% ಬಂದಿರೋ ರೇಷಿಯೋ 22% ಪ್ರಾಫಿಟ್ ಬಂತಲ್ಲ, ಅದು ಕೂಡ ಸೇರಿ 2028. ಸೊ ನಾವು ಇದು ನಮಗೆ ಈಗ 22% ಅಲ್ಲಿದೆ, ಇದು ನಮಗೆ ರೇಷಿಯೋದಲ್ಲಿದೆ. ಸೊ ಇದು ಕೂಡ ನಾವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡೋಣ. ಸೊ ಈಗ ನಾವೇನು ಮಾಡೋಣ, ಇದು ಟೋಟಲ್ ಪಾರ್ಟ್ಸ್ ಎಷ್ಟು? 5 + 8. 5 + 8 ಎಷ್ಟು? 13 ಪಾರ್ಟ್ಸ್. 13 ಪಾರ್ಟ್ಸು 78. ಕರೆಕ್ಟ್ ಅಲ್ವಾ? 13 ಪಾರ್ಟ್ಸ್ 78% ಆದರೆ ನಮ್ಮದು ಏದು ಬೇಕಿತ್ತು ನಮಗೆ 5 ಪಾರ್ಟ್ಸ್ ಎಷ್ಟು? ಇದು ಇಂಟು ನಮಗೆ 6, ಇದು ಇಂಟು 6 30% ಬರುತ್ತೆ. ಅದೇ ನಮಗೆ ಬಿದು ಎಷ್ಟು ಪರ್ಸೆಂಟ್ ಅಂತಂದರೆ ಇಂಟು 6 ಮಾಡಿಕೊಂಡ್ರೆ 48% ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇವಾಗ ಈ 22%, ಈ 30% ಎಷ್ಟಾಯಿತು ನಮಗೆ? 20% + 32% ಈಸ್ ಈಕ್ವಲ್ಸ್ ಟು 52%. ಕರೆಕ್ಟ್ ಅಲ್ವಾ? ಸೊ ಈ 52% 2028 ಅಂತ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಇವಾಗ ಕ್ಲೀನಾಗಿ ಅರ್ಥ ಆಯ್ತಲ್ವಾ? ಸೊ 52% ಹೆಂಗೆ ಬಂತು ಅಂದರೆ ಇಲ್ಲಿದೆ. ಇವನಿಗೆ 52 ಹೆಂಗೆ ಬಂತು ಅಂದರೆ ಫಸ್ಟ್ ಅವನಿಗೆ 22% ಇತ್ತು, ಅದಾದಮೇಲೆ ಮತ್ತೆ 78ಅಲ್ಲಿ 5 ಪಾರ್ಟ್ಸ್ ಬಂದಿದೆ. 78ಅಲ್ಲಿ 5 ಪಾರ್ಟ್ಸ್ ಎಷ್ಟು? 30%. ಸೊ ಇದು 22%, ಇದು 30%, 52%. 52% 2028 ಆದರೆ 100% ಎಷ್ಟು? ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ 52% ಇವನಿಗೆ ಹೋಗಿರುತ್ತೆ ಎಗೆ, ಇನ್ನು 100 ಮಿಕ್ಕಿದ್ದು 48% ಬಿಗೆ ಹೋಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ 2028 ಇಂಟು 100 ಡಿವೈಡೆಡ್ ಬೈ 52. ಸೊ ಇದು 4ಇಂದ ಹೋಗುತ್ತೆ. 4 1s 4, 4 3s 12, ಇದಾದ್ಮೇಲೆ 4 5s 20, 0 4 7s 28. ಇದು 13 ಇರೋದ್ರಿಂದ ಇನ್ನು 13ಅಲ್ಲೇ ಹೋಗಬೇಕು. ಸೊ ಇದು 13 1s, ಇದು 13 3s, ಅದಾದಮೇಲೆ 13 3s 39, 11 ಮಿಕ್ಕಿರುತ್ತೆ. 13 9s 117. ಸೊ 39 ಇಂಟು 100 3900. ಇದು ಯಾರ್ದು? ಇದು ಟೋಟಲ್ ಪ್ರಾಫಿಟ್ಟು. ಅದ್ರಲ್ಲಿ ಮತ್ತೆ ನಮಗೆ ಬಿದು ಕೇಳಿದಿದ್ರೆ ಬಿದು ಎಷ್ಟು ಅಂತ ಕಂಡುಹಿಡಿಬೋದು. ಸರಿನಾ? ಇನ್ ಕೇಸ್ ಏನೋ ಬಿದು ಕೇಳಿದರೆ ಈ 100% 3900 ಆಯಿತು. ಅದರಲ್ಲಿ 52% 2028 ತೆಗೆದ್ರೆ ನಮಗೆ ಬಿದು ಬರ್ತಿತ್ತು. ಓಕೆನಾ? ಸೊ ಇನ್ನೊಂದು ಕ್ವಶನ್ ಬರ್ಕೊಳ್ಳಿ, ಲಾಸ್ಟ್ ಕ್ವಶನ್ ಈ ವಿಡಿಯೋಗೆ. M&N 2 ಪಾರ್ಟ್ನರ್ಸ್. ಕ್ವಶನ್ ತುಂಬ ದೊಡ್ಡದಿದೆ,
enter into a partnership with rupees 45,000 and rupees 60,000 respectively. M acts as a managing partner while N is a sleeping partner. M gets 30% of total profit to manage the business, and the remaining profit is shared in the ratio of their investments. Find the profit gained by M if N has gained rupees 19,600. ಸೊ ಇಷ್ಟು ಕ್ವಶನು. ಸೊ ಕ್ವಶನ್ ನೋಡ್ಕೊಂಡ್ರೆ ಎಮ್ ಅಂಡ್ ಎನ್ ಅನ್ನು ಇಬ್ರು ಪಾರ್ಟ್ನರ್ಸ್ ಇರ್ತಾರೆ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಒಬ್ರು 45,000 ಇನ್ವೆಸ್ಟ್ ಮಾಡ್ತಾರೆ, ಇನ್ನೊಬ್ರು 60,000 ಇನ್ವೆಸ್ಟ್ ಮಾಡ್ತಾರೆ. ಎಮ್ ಆಕ್ಟ್ಸ್ ಆಸ್ ಎ ಮ್ಯಾನೇಜಿಂಗ್ ಪಾರ್ಟ್ನರ್. ಎಮ್ ಅನ್ನೋನು ಅದರಲ್ಲಿ ಕೆಲಸ ಕೂಡ ಮಾಡ್ತಾನೆ. ಆ್ಯಂಡ್ ವೈಲ್ ಎನ್ ಈಸ್ ಎ ಸ್ಲೀಪಿಂಗ್ ಪಾರ್ಟ್ನರ್. ಎನ್ ಅನ್ನೋನು ಯಾವುದೇ ಕೆಲಸ ಏನು ಮ್ಯಾನೇಜ್ ಏನು ಮಾಡಲ್ಲ, ಜಸ್ಟ್ ಇನ್ವೆಸ್ಟ್ ಮಾತ್ರ ಮಾಡಿರ್ತಾನೆ. ಎಮ್ ಗೆಟ್ಸ್ 30% ಆಫ್ ದಿ ಟೋಟಲ್ ಪ್ರಾಫಿಟ್ ಟು ಮ್ಯಾನೇಜ್ ದ ಬಿಸ್ನೆಸ್ ಆ್ಯಂಡ್ ದ ರಿಮೈನಿಂಗ್ ಪ್ರಾಫಿಟ್ ಈಸ್ ಶೇರ್ಡ್ ಇನ್ ದ ರೇಷಿಯೋ ಆಫ್ ದೇರ್ ಇನ್ವೆಸ್ಟ್ಮೆಂಟ್ಸ್. ಎಮ್ ಅನ್ನೋನಿಗೆ ಫಸ್ಟ್ 30% ಪ್ರಾಫಿಟ್ ಕೊಡ್ತಾರೆ, ಯಾಕಂದರೆ ಆ ಒಂದು ವರ್ಕ್ನ ಮ್ಯಾನೇಜ್ ಮಾಡಿದ್ದಕ್ಕೆ. ಅದಾದಮೇಲೆ ಮಿಕ್ಕಿದ್ದು 70% ಇಬ್ಬರು ಹಂಚ್ಕೊತಾರೆ. ಸೊ ಎಮ್ಗೆ ಫಸ್ಟು 30% ಕೊಟ್ಬಿಡ್ತಾರೆ, ಕರೆಕ್ಟ್ ಅಲ್ವಾ? ಅದಾದಮೇಲೆ ಮಿಕ್ಕಿದ್ದು ಎಷ್ಟಿರುತ್ತೆ? ಇವಾಗ 100 30% ಹೋದರೆ ಎಷ್ಟಿರುತ್ತೆ? 70%, ಕರೆಕ್ಟ್ ಅಲ್ವಾ? ಈ 70%ನ ಎಮ್ಮು ಮತ್ತು ಎನ್ ಇಬ್ಬರು ಹಂಚ್ಕೊತಾರೆ. ಯಾವ ರೇಷಿಯೋಲ್ಲಿ ಹಂಚ್ಕೊತಾರೆ? ಅವ್ರು ಇನ್ವೆಸ್ಟ್ ಮಾಡಿರ್ತಾರಲ್ಲ ಆ ಒಂದು ರೇಷಿಯೋದಲ್ಲಿ. ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅವರು? ಎಮ್ ಅನ್ನೋನು 45,000, ಎನ್ ಅನ್ನೋರು 60,000 ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಇಲ್ಲಿ 3 zeros ಹೋಯಿತು. 15 3s 45, 15 4s 60. ಸೊ ಇವರು 3:4 ರೇಷಿಯೋದಲ್ಲಿ ಹಂಚ್ಕೊಂಡಿರ್ತಾರೆ. ಸೊ ಇವಾಗ ಈ 3:4 ಎಷ್ಟು ಪಾರ್ಟ್ಸು? ಟೋಟಲ್ 7 ಪಾರ್ಟ್ಸ್. 7 ಪಾರ್ಟ್ಸ್ ಎಷ್ಟು? 70%, ಕರೆಕ್ಟ್ ಅಲ್ವಾ? ಈಗ ನಮಗೇನು ಕೇಳ್ತಾ ಇದ್ದಾರೆ? ಯಾರ್ದು ಕಂಡುಹಿಡಿಯೋಕೆ ಕೇಳ್ತಾ ಇದ್ದಾರೆ? ಫೈಂಡ್ ದ ಪ್ರಾಫಿಟ್ ಗೇನ್ ಬೈ ದ ಎಮ್. ಎಮ್ದು ಎಷ್ಟಾಗಿರುತ್ತೆ? ಎಮ್ದು 3 ಅಂತ ಅಂದರೆ ನಮಗೆ 3 ಪಾರ್ಟ್ಸ್ ಎಷ್ಟಾಗುತ್ತೆ? ಇಂಟು 10, 4 ಪಾರ್ಟ್ಸ್ ಆದರೆ ಇಂಟು 10. ಇದು 40% ಆಯಿತು, ಇದು 30% ಆಯಿತು, ಕರೆಕ್ಟ್ ಅಲ್ವಾ? ಟೋಟಲ್ 70% ಪ್ರಾಫಿಟಲ್ಲಿ 3:4 ರೇಷಿಯೋದಲ್ಲಿ ಹಂಚ್ಕೊಂಡಿದ್ರೆ ಒಬ್ಬರಿಗೆ 30% ಆಗುತ್ತೆ, ಇನ್ನೊಬ್ಬರಿಗೆ 40% ಆಗುತ್ತೆ. 30% ಯಾರು? ಎಮ್ಮು. 40% ಯಾರು? ಎನ್ನು. ಸೊ ಎಮ್ಮುದು ನಮಗೆ ಕೇಳ್ತಾ ಇರೋದು. ಎಮ್ ಬರೀ 30% ಮಾತ್ರನೇ ತಗೊಂಡ? ಇಲ್ಲ, ಇನ್ನೊಂದು 30% ಕೂಡ ತಗೊಂಡಿದ್ದ. ಯಾಕಂತ ಅಂದರೆ ಅವನು ಬಿಸ್ನೆಸ್ನ ಮ್ಯಾನೇಜ್ ಮಾಡಿದ್ದ. ಸೊ ಎಮ್ಮುದು ಪ್ರಾಫಿಟ್ಟು 30% ಫಾರ್ ಮ್ಯಾನೇಜಿಂಗು, ಅದಾದಮೇಲೆ ಪ್ಲಸ್ 30% ಫಾರ್ ವರ್ಕಿಂಗು, ಮ್ಯಾನೇಜಿಂಗು ಪ್ಲಸ್ ಫಾರ್ ಇನ್ವೆಸ್ಟಿಂಗು, ಕರೆಕ್ಟ್ ಅಲ್ವಾ? ಸೊ ಟೋಟಲ್ 60% ಇವನಿಗೆ ಬರಬೇಕು. ಈಗ ನಮಗೆ ಕೊಟ್ಟಿದ್ದಾರೆ ಯಾರ್ದು? ಎನ್ನದೇನು 40% ಎಷ್ಟಂತೆ? 19,600 ಅಂತೆ. ಸೊ ಈಗ ಎಮ್ಮದು ಕಂಡುಹಿಡಿಬೇಕು. ಎನ್ನದು 40% 19,600 ಅಂತೆ. ಎಮ್ಮದು ಟೋಟಲ್ ನಮಗೆ 60% ಇತ್ತು. ಎಷ್ಟು? ಸೊ ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 196,000 into 60 divided by 40. 10 ಕ್ಯಾನ್ಸಲ್. 2 2s 2 3s 2 1s 2 9s 18, 2 8s 16, 00 9,800 into 3, 98 into 3 ಮಾಡ್ತಾರೆ ನಮಗೆ 294 ಬರುತ್ತೆ. ಅದಕ್ಕೆ 2 0 ಆ್ಯಡ್ ಮಾಡಿದ್ರೆ ಆಗೋಯ್ತು. ಸೊ 29,400. ಯಾರ್ದಿದು? ಎಮ್ಮದು ಟೋಟಲ್ ಪ್ರಾಫಿಟ್ಟು ಎಮ್ಮದು. ಎನ್ನದು ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಎಷ್ಟು? 19,600. ಎಮ್ಮಿಗೆ ಎಷ್ಟು ಪ್ರಾಫಿಟ್ ಬಂತು? 60%. 60% ಯಾಕೆ ಅಂತ ಅಂದರೆ 30% ಆಲ್ರೆಡಿ ವರ್ಕಿಂಗ್ ಮಾಡಿದ್ದಕ್ಕೆ, ಬಿಸ್ನೆಸ್ನ ಮ್ಯಾನೇಜ್ ಮಾಡಿದ್ದಕ್ಕೆ, ಅದಾದಮೇಲೆ ಇನ್ನೊಂದು 30% ಅವರು ಇನ್ವೆಸ್ಟ್ ಮಾಡಿದ್ದು ರೇಷಿಯೋದಲ್ಲಿ ಹಂಚ್ಕೊಳ್ತಾರೆ.
ಓಕೆನಾ. ಸೊ ಇಷ್ಟು ಇಲ್ಲಿ ನೀವು ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. 40% 19,600 ಅಂದರೆ ಇದನ್ನು 20,000 ಮಾಡ್ಕೊಳ್ಳಿ. ಅವಾಗ 10,000 ಆಯಿತು. 60,000ಗೆ 30,000 ಆಗುತ್ತೆ. ಆದರೆ ಇಲ್ಲಿ 40%ಗೆ 400 ಕಮ್ಮಿ ಆಯಿತು ಅಂದರೆ 60%ಗೆ 600 ಕಮ್ಮಿ ಆಗುತ್ತೆ. ಸೊ 30,600 ಕಮ್ಮಿ ಆದರೆ 29,400 ಅಂದರೆ ಇವೆಲ್ಲ ಬರೆಯೋಕ್ಕೆ ಲೇಟ್ ಆಗುತ್ತೆ. ಬಿಟ್ಟರೆ ನೀವು ನಾರ್ಮಲಾಗಿ ಮೈಂಡೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿತಿನ್ 1 ಮಿನಿಟ್ಗೆ ಇದೆಲ್ಲ ಆನ್ಸರ್ ಮಾಡ್ಬೋದು. ಓಕೆನಾ. ಸೊ ಇನ್ನೊಂದು ವೀಡಿಯೋ ಮಾಡೋಣ. ಲಾಸ್ಟ್ ಪಾರ್ಟ್ನರ್ಶಿಪ್ ಮುಗಿದೋಗುತ್ತೆ. ಇನ್ನೊಂದಷ್ಟು ಮಾಡಲ್ಸ್ ಇದ್ದಾವೆ, ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.